ಸರಿ ಕಡಪ ಕಲ್ಸಿದ್ದು ಇದಕ್ಕೆ ಅಂತ ಹೇಳ್ತಾ ಯಾಕೆ ಶುಕ್ರವಾರ ಉಸ ತಪ್ಪಿ ಅಂತೇಳಿ ಯಾಕೆ ಬಿಗ್ ಬಾಸ್ ನ 2ನೇ ಪ್ರೋಮೋದಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಕಾಮಿಡಿಗಳನ್ನ ಮಾಡಿದ್ದಾರೆ. ಅದು ಕೂಡ ನಮ್ಮ ದೊಡ್ಡಣ್ಣ ಅವ್ರು ಹೊಡೆಯುವಂತ ಡೈಲಾಗ್ ಒಂಥರ ಇದ್ರಲ್ಲಿ ನನಗೆ ಖುಷಿ ಅನ್ನೋ ರೀತಿನೇ ಆಗೋಗಿದೆ. ರಜತ್ ಮತ್ತೆ ಚೈತ್ರ ನಡುವೆ ನಡೆದಿರುವಂತ ಒಂದು ಕಾನ್ವರ್ಸೇಷನ್ ಅನ್ನ ತಗೊಂಡು ಇಲ್ಲಿ ಗಿಲ್ಲಿ ಸಿಕ್ಕಾಪಟ್ಟೆ ಕಾಲೆಳಿತಾರೆ ಚೈತ್ರ ಅವ್ರನ್ನ. ಮನೆ ಮಂದಿ ನಕ್ಕು ಸುಸ್ತಾಗಿದ್ದಾರೆ. ಬಟ್ ಚೈತ್ರ ಅವರು ಸಿಕ್ಕಾಪಟ್ಟೆ ಉರ್ಕೊಂಡಿದ್ದಾರೆ. ಸೊ ಚೈತ್ರನ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ನಿಮಗೆ ಗೊತ್ತಿರಬಹುದು ಚೈತ್ರ ರಜತ್ ನಡುವೆ ಒಂದು ಚಿಕ್ಕ ಜಗಳ ಆಗತ್ತೆ. ಅವಾಗ ರಜತ್ ಅವ್ರು ಹೋಗಿ ಚೈತ್ರಗೆ ಸಮಾಧಾನ ಮಾಡ್ಬೇಕಾರೆ ನೀನ್ ಥೂನೆ ಕಣ ಹೋಗೋ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆ ಸಮಯದಲ್ಲಿ ರಜತ್ ಮತ್ತೆ ಗಿಲ್ಲಿ ಇಬ್ರು ಕೂಡ ಬಂದು ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಅದೇ ಆಪೋಸಿಟ್ ಅಂದ್ರೆ ಬೆಡ್ರೂಮ್ ಅಲ್ಲಿ ಕೂತಿರ್ತಾರೆ. ಮಧ್ಯದಲ್ಲಿ ಒಂದು ಗ್ಲಾಸ್ ಇರುತ್ತಲ್ವಾ, ಅದ್ರ ಆಪೋಸಿಟ್ ಅಡುಗೆ ಮನೆಯಲ್ಲಿ ಚೈತ್ರ ಅವ್ರು ಇರ್ತಾರೆ. ಆ ಸಮಯದಲ್ಲಿ ಗಿಲ್ಲಿಗೆ ಏನೋ ಒಂದು ಮಾಡ್ಬೇಕಲ್ಲ ಅಂತ ಅನ್ಸಿ ಚೈತ್ರ ಹೊರಗಡೆ ಇದ್ದಾಗ ಹೇಳ್ತಾನೆ, ಅಣ್ಣ ಈಗ ಕೀ ಕೊಟ್ಟು ಹೆಂಗೆ ಗಿಟಾರ್ ಅನ್ನಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅಕ್ಕ ಬಾಗ್ಲನ್ನ ತೆಗಿತಾನೆ. ಆ ಗ್ಲಾಸ್ ಅನ್ನ ತೆಗೆದ್ರೆ ವಾಯ್ಸ್ ಒಳಗಡೆ ಕೇಳಿಸುತ್ತೆ, ಆದ್ರೆ ಆ ಕಡೆಯಿಂದ ವಾಯ್ಸ್ ಕಡಿಮೆ ಕೇಳಿಸುತ್ತೆ. ಆಗ ಗ್ಲಾಸ್ ಅನ್ನ ತೆಗೆದು ಅಕ್ಕ ಓ ಸೀಸನ್ ಅಲ್ಲಿ ನೀನ್ ಬರೀ ಮಾತೇ ಆಡದೆ ಅಂತ ಟಾಸ್ಕ್ ಆಡಿಲ್ಲ ಅಂತ ಹೇಳ್ತಾವನೆ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾನೆ. ಹ್ಞೂ ಕಣ ಓ ಸೀಸನ್ ನಾನು ಮಾತೆಲ್ಲ ಗೆದ್ದಿರೋದು ಅವನ ತರ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ಸಲ ಬಾಗ್ಲು ತೆಗೆದ್ಬಿಟ್ಟು ಹೋದ್ಸಲ ಏನೋ ಶುಕ್ರವಾರ ಹುಷಾರಿಲ್ದಂಗೆ ಆಗ್ತಿದೆ ಅಂತ ಯಾಕಕ್ಕ ಅಂತ ಹೇಳಿ ಹ್ಞೂ ಕಣಲೆ ನಾನು ಹೋದ್ಸಲ ಹುಷಾರಿಲ್ದಂಗೆ ಆಗ್ತಿದೆ, ಈ ಸಲ ನಿಮಗೆ ಹುಷಾರ್ ಬಿಡ್ಸಕ್ಕೆ ಬಂದಿರೋದು ನಾನು ಅಂತ ಹೇಳ್ತಾರೆ. ಸೊ ಇದಾದ್ಮೇಲೂ ಕೂಡ ಇನ್ನೊಂದು ಮಾತಾಡ್ತಾರೆ, 7 ಸಲ ಕಳಪೆ ತಗೊಂಡಿದ್ದೆ ಅಂತ ಹೇಳಿದಾಗ ಗಿಲ್ಲಿ ಅವಳು ಚೈತ್ರ ಇದ್ದಕ್ಕಿದ್ದಂಗೆ ಮುರ್ಕೊಂಡು ಅವ್ನು ರಜತಿಗೆ ತಾಕತ್ ಅನ್ನೋದಿದ್ರೆ ಅವನು ಪ್ರೂವ್ ಮಾಡ್ಲಿಕ್ಕೆ ಅನ್ನೋ ತಾಕತ್ತಿದ್ರೆ ಅಂತ ಹೇಳಿ ಜೋರಾಗಿ ಕಿರಿಸ್ತಾರೆ. ಅದು ಸಿಕ್ಕಾಪಟ್ಟೆ ಕಾಮಿಡಿ ಆಗ್ಬಿಡ್ತದೆ. ಆಮೇಲೆ ಹೊರಗಡೆ ಬಂದು 4 ಗಂಟೆ ಚೈತ್ರ ಅಂತ ಬರೀಲಾಕ ಒಂದು ಬುಕ್ಕ ಅಂತ ಹೇಳಿದಾಗ ಗಿಲ್ಲಿ ನೀನು ಅತಿಯಾಗಿ ಮಾಡ್ತಿದ್ಯಾ ಅಂತ ಹೇಳಿ ಜಗಳಕ್ಕೆ ಶುರು ಆಗ್ತಾರೆ. ಆದ್ರೆ ಏನೋ ಆಗ್ಲಿ ರಜತ್ ಅವ್ರ ಹತ್ರ ಬಂದು ಗಿಲ್ಲಿ ಇದನ್ನ ಹೇಳ್ತಿರ್ಬೇಕಾರೆ ನನಗೆ ಈ ತರ ನೋಡೋದ್ರಲ್ಲಿ ಏನೋ ಒಂಥರ ಮಜಾ ಅಂತ ಹೇಳ್ತಾನೆ. ಸೊ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ಇದಂತೂ ಯಾವ ರೀತಿ ನಕ್ಕಿದೀನಿ ಅಂದ್ರೆ ನನಗಂತೂ ಸುಸ್ತಾಗೋಯ್ತು. ಸೊ ನೀವು ಕೂಡ ಈ ಒಂದು ಎಪಿಸೋಡ್ ಅನ್ನ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಎಡಿಟರ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಿರೋದ್ರಿಂದ ಗಿಲ್ಲಿಯ ಸಿಕ್ಕಾಪಟ್ಟೆ ಕಾಮಿಡಿಗಳು ಮಿಸ್ ಆಗ್ತಾ ಹೋಗ್ತಾ ಇತ್ತು. ಬಟ್ ಈ ಕಾಮಿಡಿಯನ್ನ ಮಿಸ್ ಮಾಡಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇದನ್ನ ಸಂಪೂರ್ಣವಾಗಿ ಹಾಕಿದ್ರೆ ಜನಗಳಂತೂ ನಕ್ಕು ಸುಸ್ತಾಗಿ ಹೋಗ್ತಾರೆ. ಚೈತ್ರನನ್ನ ಯೂಸ್ ಮಾಡಿಕೊಂಡು ಗಿಲ್ಲಿ ಮಾಡಿರೋ ಕಾಮಿಡಿ ಅದ್ಭುತವಾಗಿದೆ. ಅದರಲ್ಲೂ ಕೂಡ ರಘುವಣ್ಣನ ಎಲ್ಲಾ ಒಂದು ಅವರ ಬ್ರಾಸ್ಲೈಟ್ ಇತ್ತು, ಅವರ ಕೊಳಚೆನ್ ಇತ್ತು, ಎಲ್ಲಾನು ಹಾಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿದ್ದಾನೆ. ರಜತ್ ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಏನೇ ಆಗ್ಲಿ ರಜತ್ ಗಿಲ್ಲಿ ಸೇರ್ಕೊಂಡ್ರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ವೀಕೆಂಡ್ ಅಂತ ಬಂದಾಗ ಗಿಲ್ಲಿ ಅವರು ರಜತನ್ನ ಬಿಟ್ಕೊಡ್ತಾ ಇರೋದನ್ನ ಪದೇ ನಾವು ಸಾಬೀತನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ನಾವು ನೋಡ್ತಾನೆ ಇದ್ದೀವಿ. ಸೊ ಇದೆಲ್ಲ ಒಂದು ಕಡೆ ಆದ್ರೂ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ರಜತ್ ಅವರು ಕೂಡ ಅದಕ್ಕೆ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡಬೇಕು ಕೊಡ್ತಾ ಇದ್ದಾರೆ. ಗಿಲ್ಲಿನೂ ಅದನ್ನ ಯೂಸ್ ಮಾಡ್ಕೊಳ್ಳೋ ತನಕ ಮಾಡ್ಕೊಂಡು ಲಾಸ್ಟ್ ವೀಕೆಂಡ್ ಅಲ್ಲಿ ಅವ್ರಿಗೆ ಏನು ಇಡಬೇಕು ಅದನ್ನ ಇಡ್ತಾ ಇದ್ದಾನೆ. ಅದೆಲ್ಲ ಒಂದ್ ಕಡೆ ನನಗೆ ಫೇರ್ ಅನಿಸ್ತಿಲ್ಲ. ಏನೇ ಆಗ್ಲಿ ರಜತ್ ಮತ್ತೆ ಗಿಲ್ಲಿಯ ಫೇರ್ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಇವತ್ತಿನ ಕಾಮಿಡಿ ಅಂತೂ ನನಗೆ ಈ ಪ್ರೋಮೋದಲ್ಲಿ ನಕ್ಕು ಸುಸ್ತಾಯ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಚೈತ್ರ ರಜತ್ ಅವರು ಏನೇ ಜಗಳ ಆಡಿದ್ರು ಹೊರಗಡೆ ತುಂಬಾ ಕ್ಲೋಸ್ ಬಂದವರು ಗಿಲ್ಲಿಯನ್ನ ನೋಡ್ಕೊಂಡು ಅವ್ರನ್ನ ಯೂಸ್ ಮಾಡ್ಕೊಂಡು ಕಾಮಿಡಿ ಮಾಡುವಂಥದ್ದು ಸಖತ್ತಾಗಿದೆ. ಏನಂತೀರಾ?